ಟಿಕೆಟ್ ಬೇಡವ್ರು ಯಾರು ನಾನು ಬೇಡಕೊಂಡ್ರಿ ಯಾಕಂದ್ರೆ ಬಿಜೆಪಿ ಟಿಕೆಟ್ ಕಟ್ ಸರ್ ಅದೇ ನಿನ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಹೇಳಿಕೆ ಅಲ್ಲಿ ಮಾತಾಡ್ಬೇಡ್ರಪ್ಪ ಯಾರು ಮಾತಾಡ್ಬೇಡ ಕಡೆ ಹೋಗಿ ಊಟ ಮಾಡ್ರಿ. ಒಂದಿಷ್ಟು ಹೇಳಿಕೆಯನ್ನ ಎಲ್ಲಿ ತಮ್ಮ ವಿಚಾರವಾಗಿ ಮಾತಾಡಿದ್ದಾರೆ ಇದಕ್ಕೆ ಏನು ನೋಡ್ರಿ, ನಿನ್ನೆ MP ಪಾಲ್ರಿ ಏನು ಮಾತಾಡ್ಯಾರೋ ಉತ್ತರ ಇವತ್ತು ನಾವು ಕೊಟ್ಟಂಗೆ ಬರ್ಕೋರಿ. ನೀವು ಬಬಲೇಶ್ವರ್ನಾಗೆ ಸಮಾವೇಶ ಮಾಡ್ಲಕ್ಕೈತಿ ಅಂದ್ರೆ ಅರ್ಥನು MP ಪಾಟೀಲ್ರ ಚಾಲೆಂಜನ್ನು ನಾವು ಸ್ವೀಕಾರ ಮಾಡಿದ್ದೀವಿ. ಅದರ ನಮ್ಮ 10 ಪಟ್ಟು ಕೂಡಿಸ್ತೀನಿ ಅಂದಾರ. ಇವತ್ತು ನಾವು ಸನಾತನ ಧರ್ಮದ ರಕ್ಷಣೆಗಾಗಿ ವೀರಶೈವರು ಲಿಂಗಾಯತರು ಒಂದೇ ಅನ್ನುವಂಥ ಸಂದೇಶ ಸಾರಲಿಕ್ಕೆ ಬಬಲೇಶ್ವರದಲ್ಲೇ ನಮ್ಮ ಏನು ಈಗಾಗಲೇ ಹೇಳಿದ್ರೆ ಬಸವಾದಿ ಪ್ರಮಥರ ಹಿಂದೂ ಸಮಾವೇಶವನ್ನು ಪ್ರಾರಂಭ ಮಾಡ್ತೀವಿ. ಎಲ್ಲ ತಾಲೂಕಿನಲ್ಲಿ ಆಯಾ ವೀರಶೈವ ಲಿಂಗಾಯತರು ಇರ್ಬೋದು, ಹಿಂದೂಗಳು ಇರ್ಬೋದು, ಅವ್ರು ಮಾಡ್ತಾರೆ. ಕೊನೆಗೆ ಸಮಾರೋಪ ನಾವು ದಾವಣಗೆರೆಯಲ್ಲಿ ವಿರಾಟ ಹಿಂದೂ ಮಹಾಸಮಾವೇಶ ಮಾಡೋದ್ರ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀವಿ. ಇನ್ನು ಮ್ಯಾಗ ಸನಾತನ ಧರ್ಮದ ಬಗ್ಗೆ, ವೀರಶೈವ ಲಿಂಗಾಯತರ ಬಗ್ಗೆ ಯಾವುದೇ ಸ್ವಾಮೀಜಿ ಮಾತಾಡಿದ್ರು, ಯಾವನೇ ರಾಜಕಾರಣಿ ಮಾತಾಡಿದ್ರು ನಾವು ಸುಮ್ಮನೆ ಕುಂಡ್ರೋಲ್ಲ. ಅದೇ ಭಾಷೆಯಲ್ಲಿ, ಅದೇ ದಾಟಿಯಲ್ಲಿ ನಾವು ಉತ್ತರ ಕೊಡ್ತೀವಿ. ಆ ಬಸವಣ್ಣನವ್ರ ವಿಚಾರ ಇಟ್ಕೊಂಡು ಬಳಿ ಹಾಕೋಬೇಡ್ರಿ, ಮಾಂಸ ತಿನ್ನಿರಿ, ದಾರು ಕುಡೀರಿ, ಹಂಗಾದ್ರೆ ಅವೆಲ್ಲ ಮಠದೀಸಿಗೆ ನಾನು ಒಂದು ಮಾತು ಹೇಳ್ತೀನಿ. ಬಸವಣ್ಣವರು ಯಾವುದೇ ಸ್ವಾಮಿಗಳಿಗೆ ಕಾಲು ಮುಗಿಬಾರ್ದು, ಪಾದ ಪೂಜೆ ಮಾಡಬಾರ್ದು ಅಂತ ಹೇಳ್ಯಾರ. ಅದಕ್ಕೆ ಇನ್ನು ಮ್ಯಾಗ ನೀವು ಯಾರು ಬಸವಣ್ಣನ ಹೆಸರು ಹೇಳಿ ನಾಟಕ ಮಾಡ್ಲಕ್ಕತ್ತಾರ ಕರ್ನಾಟಕದಾಗ, ನಿಮ್ಮ ಮಠದಾಗ ಪಾದ ಪೂಜೆ ಬಂದಾಗ ನೀವು ನಿಜವಾದ ಬಸವ ಅಭಿಮಾನಿಗಳಿದ್ರಿ. ಇಲ್ಲ ನಾಟಕ ಕಂಪ್ನಿ ಇದು ಇತ್ತಂದ್ರೆ ನಾವು ಎಲ್ಲರಿಗೂ ನಾವು ಹೇಳ್ತೀವಿ, ಇನ್ನು ಮ್ಯಾಗ ಬಸವಣ್ಣನ ಹೆಸರು ಹೇಳ್ಕೊಂಡು ಸಮಾಜ ಒಡೆಯವರು ಪಾದ ಪೂಜೆಗೆ ಅನರ್ಹರು. ಸನಾತನ ಧರ್ಮದ ಡ್ರೆಸ್ ಇದೆ, ಅದು ಕ್ಯಾಮಿ. ನೀವು ಸನಾತನ ಧರ್ಮ ಬೇಡ ಅಂದ್ರೆ ಮೊದಲಿಗೆ ಕ್ಯಾಮಿ ಬಿಟ್ಟು ಯಾರ್ಯಾರು ಇಸ್ಲಾಂ ಮತ್ತು ಲಿಂಗಾಯತ ಸಮಾನತೇನು ಹೊಡಿತಾರಲ್ಲ ಶಂಕ, ಅವ್ರ ಹಸಿರು ಅಂಗಿ ಹಾಕೊಂಡು ಅಡ್ಡಾಡ್ಬೇಕು. ಸರ್, ಈಗ ಬಸವಣ್ಣ ಸಿದ್ಧಾಂತವನ್ನ ನಾವು ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಎಲ್ಲ ಹೇಳ್ಯಾರ ಈ ಸಿದ್ಧಾಂತ? ಯಾವ ಸಿದ್ಧಾಂತ? ಕುಂಕುಮ ಹಚ್ಕೋಬೇಡತ್ ಬಸವಣ್ಣ ಹೇಳ್ಯಾರ? ಬಳಿ ಹಾಕೋಬೇಡತ್ ಬಸವಣ್ಣ ಹೇಳ್ಯಾರ? ಸನಾತನ ಧರ್ಮಕ್ಕೆ ಬೈಯತ್ ಬಸವಣ್ಣ ಹೇಳ್ಯಾರ? ಕೂಡಲ ಸಂಗಮ ದೇವತೆ ಯಾಕೆ ಉಪಯೋಗ ಮಾಡಿದ್ರು ಬಸವಣ್ಣವರು? ಅವರೊಬ್ಬರು ಆಸ್ತಿಕರಿದ್ದರು. ಲಿಂಗಾಯತ ಧರ್ಮ ಎಲ್ಲಿ ಸ್ಥಾಪನೆ ಆಯಿತು? ಯಾರ್ಯಾರು ಸ್ಥಾಪನೆ? ಈಗ ಹಂಗೆ ಯಾರದೇ ಒಂದು ಧರ್ಮ ಆಗಲಿ, ಯಾವುದೇ ಒಂದು ಮಟ್ಟದ ಕಾರ್ಯಕ್ರಮದಾಗ ಏನಾಗ್ತದೆ, ಯಾರು ಸ್ಥಾಪಕರು ಯಾರು, ಅದ್ರ ಮುಂದಿನ ಯಾರ್ಯಾರು ಪೀಳಿಗೆ ಏನೈತಿ ನಿಮ್ಮಲ್ಲಿ ದಾಖಲೆ ಏನೈತಿ? ನೀವು ಎಲ್ಲ ಹೇಳ್ತೀರಿ ಲಿಂಗಾಯತರ ಅಂತೇಳಿ. ಅನುಭವ ಮಂಟಪ ಕಟ್ಟಿದ್ರು. ಅನುಭವ ಮಂಟಪದ ಅಧ್ಯಕ್ಷರು ಯಾರು? ಅಲಂಪ್ರಭುಗಳು. ಅಲಂಪ್ರಭು ಯಾರು? ದಲಿತರು. ಇಡೀ ಹಿಂದೂ ಸಮಾಜದಲ್ಲಿರುವಂಥ ಪ್ರತಿಯೊಂದು ಜಾತಿ ಸಮುದಾಯದ ಒಬ್ಬೊಬ್ಬ ಶರಣರಿದ್ದರು. ಅವರೆಲ್ಲರೂ ಹಿಂದೂ ಸಮಾಜದಲ್ಲಿರುವಂಥ ಮೂಢನಂಬಿಕೆಗಳ ವಿರುದ್ಧ ಹೋರಾಟ ಮಾಡಿದ್ರೆ ವಿನಃ ಸನಾತನ ಧರ್ಮಕ್ಕೆ ಎಲ್ಲಿಯೂ ಬೈದಿಲ್ಲ, ಪಂಚಪೀಠಗಳಿಗೆ ಬೈದಿಲ್ಲ. ಕೂಡಲ ಸಂಗಮ ಸ್ವಾಮಿಗಳು ಏನು ನಮ್ಮ ಕೂಡಲ ಸಂಗಮಾತ ಏನು ಹೇಳಿದ್ದಾರೆ, ಕೂಡಲ ಸಂಗಮನಾಥನ ಹೆಸರೇನು ತೊಗೊಂಡಂದರೆ ಬಸವಣ್ಣವರು ಈಗ ಹ್ಯಾಂಗೆ ಭಾಳಷ್ಟು ಜನ ಸಮಾಜ ಸುಧಾರಕರು ಈ ದೇಶದಲ್ಲಿ ಆಗಿ ಹೋಗ್ಯಾರ. ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು, ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಬುದ್ಧ ಇರ್ಬೋದು, ಅದೇ ರೀತಿ ನಮ್ಮ ಯಾರು ಮಹಾರಾಷ್ಟ್ರದ ಶಿಕ್ಷಣ ಮಾಡಿದಂಥ ಮಹಾತ್ಮ ಜ್ಯೋತಿಬಾ ಫುಲೆ ಇರ್ಬೋದು, ಸಾವಿತ್ರಿಬಾಯಿ ಫುಲೆ ಇರ್ಬೋದು, ಇವರೆಲ್ಲ ಸಮಾಜದಲ್ಲಿ ಅಂಕುಡಂಕುಗಳನ್ನು ತಿದ್ದಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡಿದಂತೆ ಬಸವಣ್ಣವ್ರು ಹೋರಾಟ ಮಾಡ್ಯಾರ. ಅವ್ರು ಎಲ್ಲರೂ ಹಿಂದೂ ಅನ್ನೋ ಶಬ್ದ ಉಪಯೋಗ ಮಾಡ್ಯಾರ. ನಿಮ್ಮ ವಚನದಾಗ ಎಲ್ಲರೂ ಹಿಂದೂ ಶಬ್ದದ ಬಗ್ಗೆ ಟೀಕೆ ಎಲ್ಲಾದ್ರೂ ಇದ್ರೆ ತೋರಿಸ್ರಿ. ಅಲ್ಲ, ಮೊದಲಿನ ಗೌರ್ಮೆಂಟ್ ಇದ್ದಾಗ ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡ್ಬೇಕಂತ ಹೇಳಿ ಬಂದ್ರು. ಈಗಿನ ಗೌರ್ಮೆಂಟ್ ಬಂದಾದ್ಮೇಲೆ ಇನ್ನೊಂದು ಸ್ಟಾರ್ಟ್ ಮಾಡಿದಾರ. ಈ ನಿಟ್ಟಿನಲ್ಲಿ ಅವ್ರಿಗೆ ಏನು ಯಾವ ಥರ ಉತ್ತರ ಕೊಡ್ತಾರೆ? 2018ಕ್ಕೂ ಈ ರಾಜ್ಯದ ಜನ ಉತ್ತರ ಕೊಡ್ತಾರೆ.
ಬಗ್ಗೆ 2028ಕ್ಕೂ ಈ ಜನ ಉತ್ತರ ಕೊಡ್ತಾರೆ. ಅಂದ್ರೆ ಈಗ MP ಪಾಟೀಲ್ ತಿಂಡಿ ಏನೈತಿ ಮುಂದಿನ ಸತಿ ನೋಡೋಣ ಅಂತ ಹೇಳಿ ಹೇಳ್ತಾರೆ ಸರ್. ನಾವು ತಿಂಡಿ ಏನೈತಿ ಮುಂದಿನ ಬಿಜಾಪುರ ಖಚಿತ ನೋಡೋಣ ಅಂತ ಹೇಳಿ ಒಬ್ಬನೇ ಮಾತಾಡಿದ್ದಾರೆ MP ಪಾಟೀಲ್. ನೋಡ್ರಿ, ಅವರು ಇಷ್ಟು ದಿವಸ ನಕಲಿ ಪಾಟೀಲ್ರ ಬಗ್ಗೆ ಮಾತಾಡಿದ್ರು. ಅಫಿಡೇವಿಟ್ ಪಾಟೀಲ್ರ ಅದಾರ ಬಿಜಾಪುರ್ನಾಗ ಒಂದು ಅವನ ಕಂಪನಿ ಅಫಿಡೇವಿಟ್ ಮಾಡ್ಕೊಂಡಾಗ ನಾ ಪಾಟೀಲ್ ಅಂತ ಅವ್ರ ಅಡ್ಡ ಹೆಸರು ಪಾಟೀಲ್ ಇಲ್ಲ, ಒರಿಜಿನಲ್ MP ಪಾಟೀಲ್ರು ಒರಿಜಿನಲ್ ಗೌಡ್ರು, ನಾನು ಒರಿಜಿನಲ್ ಗೌಡ್ರದೀನಿ. ಆದ್ರೆ ಡುಪ್ಲಿಕೇಟ್ ಗೌಡ್ರು ಕೂಡ ಮಾತಾಡ್ತಿದ್ರು. ಈಗ ನನ್ನ ಕಡೆ ಈಗ ಸಂಘರ್ಷ ಬಿದ್ದಿದ್ದು ಒರಿಜಿನಲ್ ಉತ್ತರ ಕರ್ನಾಟಕ ಗೌಡ್ರ ಬಿದ್ದದ. ತಿಂಡಿ MP ಪಾಟೀಲ್ ಐತಿ ಅಟ್ ತಿಂಡಿ ನಮ್ದು ಐತಿ. ನಿಮ್ಮ ಕಡೆ ಕೇವಲ ವಿಜಯಪುರ ನಗರದ ನಿಮ್ಮ ಬೆಂಬಲ ಮಾತ್ರ ಇದೆ ನಿಮಗೆ. ನಮ್ಮ ಕಡೆ BM ಆರ್ಮಿ ಇದೆ, ಬಸವ ಸೇನೆ ಇದೆ, ಬಸವ ದಳ ಇದೆ, ಎಲ್ಲ ಇದೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಸಮಸ್ತ ಸನಾತನ ಹಿಂದೂ ಧರ್ಮ ಇದೆ ನಮ್ಮ ಹಿಂದೆ. ಅದ್ರ ಮುಂದೆ ಯಾವ ಆರ್ಮಿನೂ ನಡೀದಿಲ್ಲ. ಭೀಮ್ ಆರ್ಮಿ ಒಳಗೆ ಯಾರದಾರ? ಸಾಬರ್ ಅದಾರ. ಸಾಬರ್ ಆರ್ಮಿ ನಡೀದಿಲ್ಲ ನಮ್ಮ ಮುಂದೆ. ದಲಿತರು ನಮ್ಮ ಭಾಗ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಬುಕ್ಕಾಗ ಹೋದ್ರೆ ನೀವೆಲ್ಲ ಅವ್ರು ಏನು ಹೇಳ್ಯಾರ? ಭಾರತ ಪಾಕಿಸ್ತಾನ ಹೊಡಿಬೇಕಾದ್ರೆ ಸಾಬ್ರನ್ನ ಇಲ್ಲಿದಂತ ಪಾಕಿಸ್ತಾನ ಕಳಿಸ್ಬೇಕಂತ ಹೇಳ. ಈ ಭೀಮಾ ಆರ್ಮಿಯವರು ಸಾಬ್ರನ್ನ ತೊಗೊಂಡು ಪದಾಧಿಕಾರಿ ಮಾಡೋರು. ಟಿಪ್ಪು ಸುಲ್ತಾನ್ ಆತ ಒಬ್ಬ ಉಪಾಧ್ಯಕ್ಷರು. ಅದಕ್ಕೆ ತಿಳ್ಕೋರಿ, ಭೀಮ್ ಆರ್ಮಿ ಹಿಂದೂ ಸಮಾಜವನ್ನು ಕನ್ವರ್ಟ್ ಮಾಡುವಂಥ ಒಂದು ಮುಸ್ಲಿಂ ಸಪೋರ್ಟ್ ಇರುವಂಥ ಒಂದು ಸಪೋರ್ಟ್. MP ಪಾಟೀಲ್ರೆ ನಿಮ್ಮ ತಾಕತ್ತೇನೇ ತೋರಿಸಿ, ನನ್ನ ತಾಕತ್ತು ಕೇಳಿರಲ್ಲ. ನಿಮ್ಮ ಭೀಮ್ ಆರ್ಮಿ ಬರಲಿ, ನಿಮ್ಮ ಬಸವ ಅನುಯಾಯಿಗಳು ಬರಲಿ, ನೀವು ಯಾವ ಭಾಷೆದಾಗ ಉತ್ತರ ಕೊಡ್ತೀರ ಅದೇ ಭಾಷೆದಾಗ ನಾವು ಕೊಡ್ತೀವಿ. ನೀವು ಯಾರಿಗಾರು ಅನ್ಸಿಸೋದಂಗೆ ನಿಮ್ಮಲ್ಲಿ ಸಿಕ್ಕಾಪಟ್ಟೆ ರೊಕ್ಕ ಐತೆ ಅಂತೇಳಿ ರೊಕ್ಕ ಕೊಟ್ಟು ಏನೇನು ಲಿಂಗಾಯತ ಅಂತೇಳಿ ಮಾಡಿದ್ರಲ್ಲ 2018ಕ್ಕಿಂತ ಮುಂಚೆ ಎಲ್ಲ ಕಡೆ ಟ್ರಕ್ ಕಳಿಸೋದು, ಬಸ್ ಕಳಿಸಿ ಮಂದಿನ ತಂದು ಮಾಡಿದ್ರಲ್ಲ. ಮೊನ್ನೆ ಸಣ್ಣ ಬಸವ ಸಂಸ್ಕೃತಿ ಮಾಡಿದ್ರಲ್ಲ, ಬಿಜಾಪುರದಿಂದ 300 ಬಸ್ ತೊಗೊಂಡು ಹೋಗಿ ಮಾಡೀವಿ. ನಿಮಗೆ ಚಾಮರಾಜನಗರನಿಂದ ಬಸವ ಕಲ್ಯಾಣವರೆಗೆ ಯಾರು ಸಿಕ್ಕಿಲ್ಲ. ಎಷ್ಟು ಜನ ಕೂಡಿಸಿದ್ರಪ್ಪ? 4-5 ಸಾವಿರ ಜನ ಕೂಡಿದ್ರಲ್ಲಿ. ಯಾರು ಹೂವು ಹಾಕಿದ್ರು ಸಿದ್ದರಾಮಯ್ಯ ಮ್ಯಾಗ. ಒಬ್ಬ ಸ್ವಾಮಿ ಬಾಲ್ಕಿ ಸ್ವಾಮಿ ಏನು ಹೇಳ್ದ? ಅವರ ಹೃದಯದಲ್ಲಿ ಬಸವಣ್ಣ ಇಲ್ಲ ಅಲ್ಲ ಅದಾನ. ಗೌಡ್ರ ನಡುವ ಬಹಳ ಸಂಬಂಧ ಇದೆ. ಒರಿಜಿನಲ್ ಗೌಡ್ರ ನಡುವೆ ಯಾಕೆ ಬಂತು? ಅದು ನೀವು ತಿಳ್ಕೊಂಡ್ರಪ್ಪ. ಹಂಗೆ ಇನ್ನೂ ಏನು ಜಗಳ ಆಗ್ತಿಲ್ಲ. ನಿಮಗೆ ವಿಜೇಂದ್ರ ಹೇಳಿರ್ತಾನೆ ತಿಳ್ಕೊಂಡಿರ್ತೀವಿ. ನಿಮ್ದಾರ ಏನು ಹೇಳೋದು? ನೀವೇನು ಸತಿ ಸಾವಿತ್ರಿ ಇಲ್ಲ, ವಿಶ್ವಗುರು ಬಸವ, ನೀವು ಎಲ್ಲ ಎಡ್ಜಸ್ಟ್ ಇರಿ. ಅಲ್ಲ, ಒರಿಜಿನಲ್ ಗೌಡ್ರ ನಡುವೆ ಯಾಕೆ? ವಿಜೇಂದ್ರ ಹುಲಿ ಅಂತ ಹೇಳಿ ಆ ರೊಕ್ಕ ಕೊಟ್ಕೊಂಡು ನೀವು ಹುಲಿ ಎತ್ತಿ ಹೊಡಿತೀವಿ. ಸರ್, ಈಗ ಅವ ರೊಕ್ಕ ಕೊಡೋದು ಬಂದ್ ಮಾಡ್ಕೊಡೇನೆ ಯತ್ನಾಳ್ ಪ್ರಭಾವ ರಾಜ್ಯದಲ್ಲಿ ಭಾರಿ. ಮತ್ತೆ ರೊಕ್ಕ ಕೊಡೇನೆ ಯತ್ನಾಳ್ ಹಳಿ ನಾಯಕ ಕೇಳಿದ್ರಲ್ಲ, ವಿಜಾಪುರ ನಗರಕ್ಕೆ ಸೀಮಿತ ಅಂತ ಅವ್ರು ಹೇಳ್ಯಾರ್ರಿ ನಿಮ್ಮ ಗೌಡ್ರೆ. ಅದೇ ಅವ್ರ ಹೆಸರಲ್ಲೇ ನೀವು ಹೇಳ್ತೀವಿ. ಅವ್ರು ಹೇಳ್ಯಾರ ಹೆಂಗೆ ಸರ್? ಸರ್, ಇವಾಗ ವಿರಾಟ್ ಸಮಾವೇಶ ಮಾಡ್ತಾ ಇದ್ದೀವಿ. ಆಮೇಲೆ ವೀರಶೈವ ಲಿಂಗಾಯತರು ಮತ್ತು ಸನಾತನ ಧರ್ಮದವರು, ಇಲ್ಲಿ ದಲಿತರಿಗೆ ಅವಕಾಶ ಎಷ್ಟಿದೆ ಮತ್ತು ದಲಿತರ ಪಾತ್ರ ಏನು ನಿಮ್ಮ ಸಮಾವೇಶದಲ್ಲಿ? ಆ ದಲಿತರನ್ನೇ ಆ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸ್ತೀವಿ ನಾವು. ಆ ದಲಿತ ಸಮಾಜ ಹಿಡಿದು ಎಲ್ಲ ಸಮುದಾಯದ ಸ್ವಾಮಿಗಳ ಪಾದ ಪೂಜೆ ಮಾಡಿ ಆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ. ಮುಂದೆ ಹೇಳಿ ಹಿಂದೂ ಸಮಾಜವನ್ನ ಟಾರ್ಗೆಟ್ ಮಾಡುವಂತ ಕೆಲಸ ಆಗ್ತಾ ಇದೆ. ಉದಾಹರಣೆಗೆ ಚಿತ್ತಾಪುರದಲ್ಲಿ ಆಗಲಿ ಪ್ರಿಯಾಂಕಾ ಖರ್ಗೆ ಅವರು ಪಥಸಂಚಲನಕ್ಕೆ ನಿರ್ಬಂಧ ನಿಂತಿರುವಂಥದ್ದು. ಅಂದ್ರೆ ಓವರಾಲ್ ಎಲ್ಲ ಕಡೆ ಸರ್, ಬಿಜಾಪುರ ಆಗಲಿ, ಚಿತ್ತಾಪುರ ಆಗಲಿ, ಇಡೀ ದೇಶನಾಗೆ ಅಂದ್ರಲ್ಲ ಯಾಕೆ ಸರ್? ಸರ್, ಏನಾಗ್ಯದ, ಈ ಎಲ್ಲ ಭ್ರಷ್ಟ ರಾಜಕಾರಣಿಗಳು ಅದಾರಲ್ಲ, ಇವರು ಧರ್ಮ ಹೊಡೆದ್ರೆ ಓಟ್ ಬರ್ತಾವತ್ ಮಾಡ್ಲಕ್ಕ. ಇವತ್ತು ನೋಡ್ರಿ, ಕ್ರಿಶ್ಚಿಯನ್ ಲಿಂಗಾಯತರು ಎಲ್ಲರೂ ಅದಾರನ್ರಿ ಜಗತ್ನಾಗ. ಕುರುಬ ಕ್ರಿಶ್ಚಿಯನ್ ಎಲ್ಲರೂ ಅದಾರ, ಒಕ್ಕಲಿಗ ಕ್ರಿಶ್ಚಿಯನ್ರು ಎಲ್ಲರೂ ಅದಾರ. ಅಂದ್ರೆ ಇವು ಯಾರು ಸೃಷ್ಟಿ ಮಾಡಿದವ್ರು? ಇವರೇ ಸಿದ್ದರಾಮಯ್ಯನ ಸರ್ಕಾರ ಅಲ್ಲ. ನೋಡ್ರಿ, ಯಾವ ಮೀಸಲಾತಿ ಆದರೂ ಅವ್ರು ಮತ್ತೊಂದು ಧರ್ಮಕ್ಕೆ ಮತಾಂತರ ಆದರೆ ಆ ಮೀಸಲಾತಿ ಸೌಲಭ್ಯ ಸಿಗಬಾರ್ದು. ಇದು ನಮ್ಮ ವಾದ. ಇವತ್ತು ಮೀಸಲಾತಿಯನ್ನು ಯಾವ್ಯಾವ ಸಮುದಾಯಕ್ಕೆ ಸಿಕ್ಕಿದೆ ಅಲ್ಲ, ಅದೇ ಒರಿಜಿನಲ್ ಆ ಒಂದು ಸಮುದಾಯದಲ್ಲಿದ್ದರೆ ಮಾತ್ರ ಸಿಗಬೇಕು. ಇವತ್ತು ನೋಡ್ರಿ, ಹಿಂದೂ ಕುರುಬಾತ್ ಬರೆಸ್ತಾ ಇದ್ದಾರೆ, ಹಿಂದೂ ಒಕ್ಕಲಿಗಾತ್ ಬರೆಸ್ತಾ ಇದ್ದಾರೆ, ಹಿಂದೂ ಲಿಂಗಾಯತತ್ ಬರೆಸ್ತಾ ಇದ್ದಾರೆ. ಯಾಕಂದ್ರೆ ನನ್ನ ಸಾಲಿ ಸರ್ಟಿಫಿಕೇಟ್ ಹಿಂದೂ ಲಿಂಗಾಯತ ಐತಿ, ನಂದು ಹಿಂದೂ ಲಿಂಗಾಯತತ್ ಇವ್ರು ಬರ್ಸ್ತಾರೆ. ಲಿಂಗಾಯತನು ಧರ್ಮ ಎಲ್ಲಿ ಐತಿ ತೋರಿಸಿ, ಎಲ್ಲಿ ಗೆಜೆಟ್ ತೋರಿಸಿ ನನಗೆ. ಇರೋ ಭಾರತ ಸಂವಿಧಾನದಲ್ಲಿ 6
ಧರ್ಮಗಳು, ನೀವು ಅದನ್ನು ಬರೀಲಿಲ್ಲ ಅಂದ್ರೆ ನಿಮ್ಗೆ ಕ್ಯಾಟಗರಿ ಸಿಗೋದಿಲ್ಲ. ನಾಳೆ ಎಲ್ಲರೂ ಇಡೀ ನೋಡ್ರಿ ಹಿಂದೂ ದಲಿತರ ತಳೆ ಬರೆಸ್ಲಾಕತ್ತಾರ ಅವರು ಸಹಿತ, ಯಾಕಂದ್ರೆ ಅವ್ರದ್ದು ಮೀಸಲಾತಿ ಹೋಗ್ತದೆ. ಅದಕ್ಕೆ ಇವತ್ತು ಸಿದ್ದರಾಮಯ್ಯನವರು, ಎಂ ಬಿ ಪಾಟೀಲರು, ಈ ಈಶ್ವರ್ ಖಂಡ್ರೆ ಕಾಂಪಿಟಿಷನ್ ಐತಿ. ಸಿದ್ದರಾಮಯ್ಯವರು ಎಲ್ಲರೂ ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಅಂದಿಗಿಂದ ಅರ್ಥ ಎಂ ಬಿ ಪಾಟೀಲರು ಹಾರ ಹಾಕಿ ಶ್ರೀ ಗುರು ಬಸವಲಿಂಗ ಒಂದಿಟ್ಟು ಪೇಡ ಸ್ವಾಮಿಗಳು ತಂದು ಹಿಂಗೆ ಆಶೀರ್ವಾದ ಮಾಡಿ, ಇದು ಆಶೀರ್ವಾದ ಸನಾತನ ಧರ್ಮದ್ದು. ಸನಾತನ ಧರ್ಮ ಬೇಡಪ್ಪ, ಆಶೀರ್ವಾದ ಹಿಂಗೆ ಮಾಡೋದು ತಪ್ಪಾಗ್ತೈತಿ. ಇನ್ನು ಮ್ಯಾಗ ಆಶೀರ್ವಾದ ಹಿಂಗೆ ಮಾಡ್ತೀವಿ. ನಾನು ಕಾಂಗ್ರೆಸ್ ಹೋಗ್ತಾರೆ ಇಲ್ಲ, ಅವ್ರವ್ರ ಕಾಂಪಿಟೇಷನ್ ನಡೆದೈತ್ರಿ. ಈಗ ಕಾನೂನು ಕಾಂಪಿಟೇಷನ್ ನಡೀದೇ ಅಲ್ಲ. ನಾವೇ ನೋಡ್ರಿ ಸತೀಶ್ ಜಾರಕಿಹೊಳಿ ಆದರೂ ವಿರೋಧಿಲ್ಲ, ಎಂ ಬಿ ಪಾಟೀಲ್ ಆದರೂ ವಿರೋಧಿಲ್ಲ, ಯಾರು ಆಗಲ್ಲಕ್ಕ ಅವ್ರ ಪಾರ್ಟಿಯಾಗ. ಹೆಂಗಾದ್ರೂ 2028 ಮಣ್ಣಾಗ ಹೋಗೋದು ಅದ. ಕೊನೆಗೆ ಯಾರ್ಯಾರು ಆಗೋದ್ರ ಆಗಿ, ಇವ್ರು ಯಾರೂ ಆಗೋದಿಲ್ಲ. ನೀವು ನೋಡ್ತೀರಿ, ನೀವು ನೋಡ್ರಿ ನವೆಂಬರ್ ಕ್ರಾಂತಿಯಲ್ಲಿ ಬ್ಲ್ಯಾಕ್ ಹಾರ್ಸ್ ಬರ್ತದ, ಅದು ಹೆಸರು ಹೇಳ್ತೀನಿ, ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಮುಖ್ಯಮಂತ್ರಿ. ಇವ್ರು ಯಾವ ಸರ್, ಈಗ ಪ್ರಮುಖವಾದ ವಿಚಾರ ಅಂದ್ರೆ ಈಗ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಡಿಸ್ಕ್ವಾಲಿಫೈ ಆಗಿದೆ ಸರ್. ಸ್ವಾಮೀಜಿ ಅವ್ರದ್ದು ಅವರು ಮನವಿ ಸಲ್ಲಿಸಬೇಕು, ಹೈಕೋರ್ಟಿಗೆ ಹೋಗಿ ಒಂದು ವಿಚಾರ ಇರುವಂಥದ್ದು ಭಾಗಶಃ ನೀವು ಹೇಳಕ್ಕೆ